ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SGB ಗೌಡಾಸ್ ರೆಸಿಪೀಸ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಳು ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಸಿಗೆ ಕಾಲದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚಳಿಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾವಿಲ್ಲಿ 2 kg ಉಳ್ಳಿಬೇಳೆ, 2 kg ಅಲಸಂದೆ ಬೇಳೆ, 2 kg ಉದ್ದಿನ ಬೇಳೆ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀವಿ. ಒಣಗಿರೋ ಬೇಳೆಗಳನ್ನು ಮಿಲ್ ಮಾಡಿಸಿ ಜರಡೆ ಹಿಡಿದು ಇಟ್ಕೊಂಡಿದ್ದೀವಿ. ನಾವಿಲ್ಲಿ ಸೇರ್ ಅಳತೆನಲ್ಲಿ ಹಿಟ್ಟನ್ನು ತಗೊಂಡಿದ್ದೀವಿ. ಎಂಟು ಸೇರು ಹಿಟ್ಟಿದೆ. ಒಂದೊಂದು ಸೇರಿಗೆ 1 ಹಿಡಿ ಉಪ್ಪು, 1 ಹಿಡಿ ಖಾರದ ಪುಡಿ, 1 ಹಿಡಿ ಜೀರಿಗೆ ಪುಡಿ, ಸ್ವಲ್ಪ ಹಪ್ಪಳದ ಖಾರ, 1 ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸ್ಕೊಂಡಿದ್ದೀವಿ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹಿಟ್ಟನ್ನ ಕಲಸೋದಕ್ಕೆ ನಾವಿಲ್ಲಿ ಮಜ್ಜಿಗೆ, 1-3 ಈರುಳ್ಳಿ, 1 ಹಿಡಿ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀವಿ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಮಜ್ಜಿಗೆ ಒಳಗಡೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಮಿಶ್ರಣವನ್ನು ಸ್ವಲ್ಪನೇ ಹಿಟ್ಟಿಗೆ ಸೇರಿಸ್ಕೊಂಡು ಕಲಿಸ್ಕೊಬೇಕು. ಯಾಕಪ್ಪ ಈ ಮಿಶ್ರಣದಿಂದಲೇ ಹಿಟ್ಟನ್ನು ಕಲಿಸ್ಕೊಬೇಕು ಅಂದರೆ ಹಪ್ಪಳ ಗಟ್ಟಿಯಾಗೋಲ್ಲ, ಮೃದುವಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಒದ್ದೆ ಬಟ್ಟೆ ಹಾಕಿ 2 ಅವರ್ ನೆನೆಯಲು ಇಟ್ಟಿದ್ದೀವಿ. ನೆಂದಿರೋ ಹಿಟ್ಟನ್ನು ಸ್ವಲ್ಪನೇ ತಗೊಂಡು ಕಲ್ಲಿನ ಮೇಲೆ ಈ ಥರ ಒಸ್ಕೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ನಂತರ ನಾವಿಲ್ಲಿ ಒಂದೊಂದೇ ಉಂಡೆಗಳನ್ನು ತಗೊಂಡು ಅಕ್ಕಿ ಹಿಟ್ಟು ಉಪಯೋಗಿಸ್ಕೊಂಡು ಒಸ್ಕೊಂಡಿದ್ದೀವಿ. ಹಪ್ಪಳದ ಹಿಟ್ಟು ಉಪಯೋಗಿಸಿ ಕೂಡ ಹಪ್ಪಳ ಒಸ್ಕೊಬೋದು. ಒಸ್ತಿರೋ ಹಪ್ಪಳನ ಈ ಥರ ಒಣಗಾಕೊಂಡಿದ್ದೀವಿ. ಹಪ್ಪಳನ ಒಸ್ತಿದ್ದ ದಿವಸನೇ ಬಿಸಿಲಿಗೆ ಹಾಕ್ಬಾರ್ದು. ಯಾಕಪ್ಪ ಅಂದರೆ ಹಪ್ಪಳ ಜೊನ್ನೆ ಟೈಪಲ್ಲಿ ಬಂದ್ಬಿಡ್ತವೆ. ಆ ಕಾರಣದಿಂದ ಮಾರನೇ ದಿವಸ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀವಿ. ಒಣಗಿರೋ ಹಪ್ಪಳನ ಕಾದಿರೋ ಎಣ್ಣೆ ಒಳಗಡೆ ಹಾಕಿ ಕರ್ಕೊಂಡಿದ್ದೀವಿ. ಈಗ ಕಾಳು ಹಪ್ಪಳ ರೆಡಿಯಾಗಿವೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ SGB ಗೌಡಾಸ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.